ಎಲ್ರಿಗೂ ನಮಸ್ಕಾರ. ಏನು ಗೊತ್ತಾ, ನನಗೆ ತಾಯಿ ಇಲ್ಲ. ಇವತ್ತು ಒಂದು ದಿವಸ ನಿನ್ನ ತಾಯಿ ಆಗಿದ್ದು ಬಿಡು ನನಗೆ, ಓಕೆನಾ? ಯಾಕೆಂದರೆ ನನ್ನ ಪಿಕ್ಚರ್ ಯಾವುದೇ ರಿಲೀಸ್ ಆದರೂ ನಮ್ಮಮ್ಮ ಬಂದು ನೋಡ್ತಾ ಇದ್ದಿದ್ದು ಈ ಥಿಯೇಟ್ರಲ್ಲೇ. ಇಲ್ಲಿ ಪ್ರಮೋದ್ ಥಿಯೇಟ್ರ್ ಇರೋದು ಇಲ್ಲ ಇಲ್ಲಿ, ಇಲ್ಲ ಅಲ್ಲಿರೋರು. ಸೊ ಇಲ್ಲೆಲ್ಲೋ ಒಂದು ಕಡೆ ನಮ್ಮಮ್ಮ ಎಲ್ಲೋ ಕೂತಿರ್ತಾರೆ. ಇವತ್ತು ನಾನು ಅವ್ರ ಜಾಗದಲ್ಲಿ ಕೂತ್ಕೊಂಡು ನೆನೆಸ್ಕೋತೀನಿ ಅವ್ರನ್ನ. ಅವ್ರು ನೆನೆಸ್ಕೊತ ಒಂದು 2 ಮಾತು ಶುರು ಮಾಡ್ತೀನಿ. ಅವ್ರು ಯಾವಾಗಲೂ ಒಂದೊಂದು ಪಿಕ್ಚರ್ ನೋಡ್ಕೊಂಡು ಬಂದಾಗಲೂ ಕೂಡ ಅವ್ರು ಬರ್ತಾಯಿದ್ದು ಸಿನಿಮಾ ನೋಡೋದಕ್ಕೆ ಅಲ್ಲವೇ ಇಲ್ಲ, ಸಿನಿಮಾ ನೋಡಿರ್ತಾರೆ. ಆದರೆ ನನ್ನ ಮಗನ್ನ ನೋಡಿ ಜನ ಹೇಗೆ ಪ್ರೀತಿಸ್ತಾರೆ, ಹೇಗೆ ಮೆಚ್ಕೋತಾರೆ, ಎಲ್ಲಿ ಶಿಳ್ಳೆ ಹೊಡಿತಾರೆ, ಅದನ್ನು ಬಂದು ಮನೆಯಲ್ಲಿ ಅವ್ರು ಎಕ್ಸೈಟ್ ಆಗ್ತಿದ್ರಲ್ಲ, ಆ ಖುಷಿನೇ ಮನೆಯನ್ನು ಸಂತೋಷ ಪಡ್ಸೋದು. ಅದು ನಿನ್ನ ಮಗಳು, ನಿನ್ನ ತಾಯಿ. ನನಗೆ ನಿನ್ನ ಟ್ರೈಲರು ಕಾಣಿಸ್ಲಿಲ್ಲ, ನೀನು ಹಾಡು ಕೇಳಿಸ್ಲಿಲ್ಲ, ಏನು ಕೇಳಿಸ್ಲಿಲ್ಲ, ನಿನ್ನ ಕಣ್ಣಲ್ಲಿ ನೀರು ಕಾಣಿಸ್ತು, ಅದು ಹೊರಗೆ ಬರಲಿಲ್ಲ. ಅಲ್ಲೇ ಅರ್ಧ ಗೆದ್ದಾಯ್ತು. ನೀನು ಒಳಗಿಟ್ಕೋಬೇಕು. ಗಂಡಸಾದವನು ಯಾವತ್ತು ಕಣ್ಣೀರು ಹಾಕ್ಬಾರ್ದು, ಒಳಗಿಟ್ಕೋಬೇಕು. ಆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಆಸೆ ಇದೆ, ಎಷ್ಟು ಕನಸು ಕಂಡುಕೊಂಡಿದೆ ಅನ್ನೋದು ನಿನ್ನ ಮಾತು ಹೇಳುತ್ತೆ. ನಿನ್ನ ಜೊತೆ ಬಂದಿರೋ ಸ್ನೇಹಿತರೆಲ್ಲ ಹೇಳ್ತಾರೆ. ಸೊ ನಿನ್ನ ಕನಸು ನಿಜ ಆಗಲಿ, ಆಸೆ ನಿಜ ಆಗಲಿ. ನಾನು ಒಂದಂತೂ ಹೇಳ್ತೀನಿ ರೀ, ಹೆಣ್ಮಕ್ಳಿಗೆ ಡೆಲಿವರಿ ಪೈನ್ ಅಂದರೆ ಗೊತ್ತು. ಆದರೆ ಪ್ರತಿ ಸಿನಿಮಾ ಮಾಡಬೇಕಾದ್ರೆ ಪ್ರತಿ ಒಂದು ಡೆಲಿವರಿ ಪೈನೇ. ಆದರೆ ಆಪ್ರೇಷನ್ ಮಾಡೋದು ನೀವುಗಳು, ಸಿಸೇರಿಯನ್ ಮಾಡೋದು ನೀವುಗಳೇ. ಫಸ್ಟ್ ಏನಾದರೂ ಒಂದು ಆಪ್ರೇಷನ್ ಮಾಡಿರಿ. ಆಪ್ರೇಷನ್ ಮಾಡಿದ್ರೆ ಎಲ್ಲ ಪಿಕ್ಚರ್ ಅಲ್ಲಲ್ಲೇ ಸತ್ತೋಗುತ್ತಲ್ಲ. ಬದುಕ್ಸ್ರಿ ಫಸ್ಟು, ಅಲ್ವಾ? ಬದುಕ್ಸ್ರಿ ಫಸ್ಟು. ಯು ಶುಡ್ ಅಲೌ. ನೋಡ್ಬೇಕು, ಸಿನಿಮಾನ ನೋಡಬೇಕು. ಫಸ್ಟ್ ಆಫ್ ಆಲ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಇವತ್ತೊಂದು ರಿಕ್ವೆಸ್ಟು, ಪ್ರೇಕ್ಷಕರಾಗಿ ಸಿನಿಮಾಗೆ ಹೋಗ್ರಿ. ವಿಮರ್ಶೆ ಮಾಡೋಕ್ಕೆ ಮಾತ್ರ ಸಿನಿಮಾಗೆ ಹೋಗ್ಬೇಡಿ. ವಿಮರ್ಶೆ ಮಾಡೋದೇ ಐಡಿಯಾನೇ ಕೂತಿರ್ತೀರ, ಕೂತ್ಕೊಂಡು ಕಮೆಂಟ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಲೈಕ್ ಮಾಡೋದು. ಯಾವನ್ ಕೇಳಿದೆ ನಿಮ್ಮ ಕಮೆಂಟ್ನ? ಅದ್ರಲ್ಲಿ ₹1 ದುಡ್ಡು ಬರಲ್ಲ. ಅದರಲ್ಲಿ ಫಸ್ಟ್ ಆ ಲೈಕಿಗೆ ಸಾಯೋದನ್ನ ಬಿಡ್ರಿ. ಸಿನಿಮಾದವರು ಅವ್ರನ್ನ ನೀವು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಿರ್ತಾರೆ, ಅವ್ರಿಗೆ ತೊಗೊಂಡ ಕ್ಯಾಮ್ರಾ ಇಟ್ಕೊಂಡು ಕೂತಿರ್ತೀರಾ. ಅವ್ರು ಸಿನಿಮಾ ನೋಡಿದ್ಬಿಟ್ಟು ನಗ್ತಾ ಕೂತಿರ್ತಾರೆ, ನಗು ಬರ್ದವರು ನಗ್ತಾ ಕೂತಿರ್ತಾರೆ ಥಿಯೇಟ್ರಲ್ಲಿ. ಏನಕ್ಕೆ ಬಿಡ್ತೀರ ಅವ್ರನ್ನ? ಪ್ರೇಕ್ಷಕನ್ನ ಸಿನಿಮಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಕ್ ಬಿಡ್ರಿ. ಅವನ್ನ 2.5 ಗಂಟೆ ಅವ್ನು ಮೈ ಮರ್ಸಿದ್ರೆ ನೀನು, ಅದು ಸಿನಿಮಾ ಆಗೋದು. ನೀವು ಅವನಿಗೋಗಿ ಪಿಕ್ಚರ್ ಶೂಟ್ ಮಾಡ್ಕೊಂಡು ಅವನನ್ನ ಆಕ್ಟ್ ಮಾಡಿ ಇವತ್ತು ಪ್ರೇಕ್ಷಕರನ್ನ ಕೂಡ ಆಕ್ಟರ್ ಮಾಡಾಕ್ಬಿಟ್ಟಿದ್ದೀರಾ. ಥಿಯೇಟ್ರಿಂದ ಆಚೆ ಬರಂಗಿಲ್ಲ, ಬೈಕ್ ತಗೊಂಡೋಗಿ ಮೈಕ್ ತುರುಗಿಸ್ಬಿಡ್ತೀರಿ. ಹೆಂಗಿದೆ ಪಿಕ್ಚರು, ಹೆಂಗಿದೆ ಪಿಕ್ಚರು, ಹೆಂಗಿದೆ ಪಿಕ್ಚರು ಅಂತ ಏನು ಹೇಳ್ತಾರವನು? ಏನು ಹೇಳೋಕ್ಕಾಗತ್ತೆ ಪಿಕ್ಚರ್ ಬಗ್ಗೆ? ಈಗ ನಮ್ಮನ್ನು ಕರೆದಿದ್ಯಾ, ನಾವೇನು ಹೇಳೋಕ್ಕಾಗತ್ತೆ? ನಾವು ಚೆನ್ನಾಗಿ ಆಗಲಿ ಅಂತ ಬಯಸ್ಬೋದು, ಬಟ್ ಚೆನ್ನಾಗಿ ಮಾಡಬೇಕಾಗಿರೋ ಕೆಲಸ ನಿಮ್ಮದು. ನೀವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ ಅಷ್ಟೇ. ನಾವು ನಂಬಿರೋದಲ್ಲ, ಅಷ್ಟೇ ಸಿಂಪಲ್ ಅದು. ಸೊ ಫಸ್ಟು ಪ್ರೇಕ್ಷಕರು ನೀವು, ಯು ಶುಡ್ ಲರ್ನ್ ಟು ಡೆಲಿವರ್ ದಿ ಬೇಬೀಸ್ ನಾವು. ಇಲ್ಲಾಂದರೆ ಪ್ರಯೋಜನ ಇಲ್ಲ. ಥಿಯೇಟ್ರಿಗೆ ಹೋಗ್ತಿರೋ ಬಿಡ್ತಿರೋ ಅಲ್ಲ. ನೀವು ಸಿನಿಮಾ ಒಬ್ಬ ಪ್ರೀತಿಯಿಂದ ಮಾಡಬೇಕಾರೆ ಹೋಗ್ರಿ ಫಸ್ಟ್ ಥಿಯೇಟ್ರ್ ಒಳಗೆ. ಒಬ್ಬನಿಗೋಸ್ಕರ ಒಂದು ₹100 ಟಿಕೆಟ್ ಕೊಟ್ಟು ಸಿನಿಮಾ ನೋಡೋದಿಲ್ವಾ? ಆಯ್ತು, ₹100 ಕಳೀರಿ, ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಆಸೆ ಪಟ್ಟು ಸಿನಿಮಾ ಮಾಡೋಂಗೆ, ಕನಸು ಕಟ್ಟು ಸಿನಿಮಾ ಮಾಡೋಂಗೆ ಒಂದು ₹100 ಕೊಡೋಕ್ಕಾಗಲ್ವೇನ್ರಿ? ಯಾರ ಕೈಲಿ ಒಬ್ಬೊಬ್ಬರು ಪ್ರೇಕ್ಷಕರು ಕೊಡೋಕ್ಕಾಗಲ್ವೇನ್ರಿ? ಕೊಡ್ರಿ. ಒಂದಷ್ಟು ಸಿನಿಮಾನ ಗೆಲ್ಸ್ರಿ, ಏನು ಹೋಗಲ್ಲ, ಗಂಟೇನು ಹೋಗೋದಿಲ್ಲ. ಮೊಬೈಲ್ ಯಾವತ್ತು ಬಿಡ್ತಿರೋ, ಕಮೆಂಟ್ ಹಾಕೋದು, ಲೈಕ್ ಹಾಕೋದು ಬಿಡ್ತಿರೋ, ಅದು ಚೆನ್ನಾಗಿರುತ್ತೆ. ಫಸ್ಟ್ ಅಷ್ಟೇ. ಥಿಯೇಟ್ರ್ ಒಳಗೆ ಮಾತ್ರ ಮೊಬೈಲ್ ಹೋದ್ರೆ ಹೋಯ್ತು. ಬಿಕಾಸ್ ನೀವು ಸಿನಿಮಾ ನೋಡೋರು ಫಸ್ಟು ಒಂದು ರೀಲ್ ಸಿನಿಮಾ ಆಗಿರಲ್ಲ, ಲೈಕ್ ಸ್ಟಾರ್ಟ್ ಆಗ್ಬಿಡ್ತು, ಕಮೆಂಟ್. ಒಂದು ರೀಲಲ್ಲಿ ಏನು ಗೊತ್ತಾಗುತ್ತೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ? ಕಮೆಂಟ್ ಮಾಡೋದು ಮುಖ್ಯನಾ? ಪ್ರತಿ ಒಂದರಲ್ಲೂ ಕೊಂಕು ಕಂಡಿಡಿಯೋದೇ ಮುಖ್ಯನಾ ಎಲ್ಲರಿಗೂ? ಕೊನೆಯವರೆಗೂ ಸಿನಿಮಾ ನೋಡ್ರಿ, ಪ್ರೀತಿಯಿಂದ ಒಂದು ಸಿನಿಮಾ ನೋಡ್ರಿ. ಆಮೇಲೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅನ್ನೋದು ನಮ್ಮ ಥಿಯೇಟ್ರ್ ಕಲೆಕ್ಷನ್ ತಾನಾಗಿ ಹೇಳುತ್ತೆ. ಅದು ಫಸ್ಟು. ನಾವು ಎಷ್ಟು ಪ್ರೀತಿಯಿಂದ ಸಿನಿಮಾ ಮಾಡಿದ್ವಿ, ಅವ್ನು ಒಂದೇ ಗೊತ್ತಾಗಿದ್ದು ನನಗೆ. ಅವ್ನು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ, ತುಂಬ ಶ್ರಮ ಪಟ್ಟಿದ್ದಾನೆ, ತುಂಬ ಆಸೆಯಿಂದ ಸಿನಿಮಾ ಮಾಡಿದ್ದಾನೆ. ಇಷ್ಟೇ ಅಲ್ವಾ ನಾವು ಮಾಡೋಕ್ಕಾಗೋದು? ಇದ್ರ ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ನಾವು ಸಿನಿಮಾ ಬಗ್ಗೆ, ಅಲ್ವಾ? ನಾವೆಲ್ಲ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಗೊತ್ತಿಲ್ಲ, ನಾವು ಸಿನಿಮಾ ನೋಡೇ ಇಲ್ಲ. ನಾವು ಸುಮ್ಮನೆ ಸಿನಿಮಾ ಬಗ್ಗೆ ಬುರುಡೆ ಬಿಟ್ಕೊಂಡು ಕೂತ್ಕೊಂಡ್ರು ಪ್ರಯೋಜನ ಇಲ್ಲ. ನೀವು ಬನ್ನಿ ಮೇಡಮ್, ಇಲ್ಲಿ ಮೇಡಮ್, ಸರ್ ಬನ್ನಿ, ಇಲ್ಲಿ ಬನ್ನಿ. ನಾನೇ ಪ್ರಶ್ನೆ ಕೇಳ್ತೀನಿ, ಸಿನಿಮಾ ಹೇಗಿತ್ತು? ಸುಳ್ಳು ಇಲ್ಲದೆ ನಿಜ ಹೇಳಿ. ಬನ್ನಿ, ನೀವು ಹೇಳಿದಿರಾ ಅವ್ನು ನಿಮ್ಮನ್ನು ನಂಬ್ಕೊಂಡು ಏರಿಯಾ ಎಲ್ಲ ಮಾಡಿದ್ದಾನೆ. ಬನ್ನಿ, ಇವಾಗ ನೀವು ಇದು ಜವಾಬ್ದಾರಿ ನಿಮ್ಮೇಲೆ ಹಾಕಿದ್ವಿ ನಾವು. ಬನ್ನಿ, ಇಲ್ಲಿ ಬನ್ನಿ ಮೇಡಮ್, ಬನ್ನಿ. ನಾನೇನು ಮಾಡಲ್ಲ, ಇಲ್ಲಿ ಬನ್ನಿರಿ. ಸರ್ ಸಿನಿಮಾ ನೋಡಿದಿರಲ್ವಾ? ಎಲ್ರಿಗೂ ನಮಸ್ಕಾರ. ನಾವು ಸಿನಿಮಾವನ್ನು ನೋಡಿದ್ದೀವಿ.
ಎಲ್ಲ ಪಾತ್ರಗಳು ಅದ್ಭುತವಾಗಿ ಬಂದಿದೆ. ಸಬ್ಜೆಕ್ಟು ಏನು ತಗೊಂಡಿದಾರೋ ಆ ಸಬ್ಜೆಕ್ಟು ಬಹಳ ಅದ್ಭುತವಾದಂಥ ಸಬ್ಜೆಕ್ಟು. ಆ ಕಾರಣಕ್ಕೆ ಬಹಳ ತುಂಬ ಚೆನ್ನಾಗಿ ಬಂದಿದೆ. ಯಾಕೆ ನನ್ನ ಮಗಳು ಮಾಡಿಬಿಟ್ಟಿದ್ದಾಳೆ ಅಂತ ಹೊಗಳುವಂಥದ್ದಲ್ಲ, ಬಹಳ ಕಷ್ಟಪಟ್ಟಿದ್ದಾರೆ. ನನಗೆ ಕೊನೆಯಲ್ಲಿ ರೋಷ ಆಗ್ಬಿಡ್ತು ನಿಜವಾಗ್ಲೂ. ನಾನೊಬ್ಬ ರಿಯಲ್ ಪೊಲೀಸ್ ಮನ್ನು, ಎಷ್ಟು ಬೇಗ ಪೊಲೀಸ್ ಹೊಟ್ಟೋಗ್ಬಿಡ್ತಲ್ಲ ಅಂತ ಪ್ರತಿ ದಿವಸ ಹೊಟ್ಟೆ ಹೊರ್ಕೊಳ್ಳುವಂಥವನು, ಕೈಯಿಂದ ಬೇಗ ಹೊಟ್ಟೋಯ್ತಲ್ಲ ಪೊಲೀಸು ಅಂತ. ಹಾಗೆ ಸಿನಿಮಾ ನೋಡಿದಾಗ ನನ್ನ ಮೈಯೆಲ್ಲ ಒಂಥರ ಬೆಂಕಿ ಆಯಿತು. ಕೊಚ್ಚಿ ಅವನ್ನ ಹಾವೇರಿ ಒಳಗೆ ಬಿಸಾಕ್ಬೇಕಾಗಿತ್ತು ಸರ್. ನೀವು ಆ ಮನುಷ್ಯನ ನೀವು ಬೇರೆ ಆಗಿದೆ ಅಲ್ಲಿ. ಬಟ್ ಆ ಮಟ್ಟಕ್ಕೆ ನನಗೆ ಅದೇ ಥರ ಅವರು ಸಹ ಸಂಪತ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಇವ್ರ ಜೊತೆ ಸತೀಶ್ ಅವ್ರ ಜೊತೆ ಅದನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಮೈಯೆಲ್ಲ ಬೆಂಕಿ ಆಗ್ತದೆ. ಮತ್ತು ಅದ್ಭುತವಾಗಿ ಬಂದಿದೆ. ದಯಮಾಡಿ ತಾವೆಲ್ಲ ಥಿಯೇಟ್ರ್ಗಳಿಗೆ ಬಂದು ಈ ಪಿಕ್ಚರ್ನ ಭಾಳ ಎಂಜಾಯ್ ಮಾಡ್ತೀರಿ, ಖುಷಿ ಪಡ್ತೀರಿ. ಮತ್ತು ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಸಹ ಇದನ್ನು ಭಾಳ ಇಷ್ಟಪಡ್ತಾ ಇದ್ದಾರೆ. ದಯಮಾಡಿ ನಾವೆಲ್ಲ ಥಿಯೇಟ್ರಿಗೆ ಹೋಗೋಣ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಯಾರೋ ಹೇಳಿದ್ನ ಮಾತು ಕಟ್ಕೊಂಡು ನಾವು ಸಿನಿಮಾಗಳನ್ನ ಸೋಲಿಸ್ಬಿಡ್ತಾ ಇದ್ದೀವಿ. ಕನ್ನಡ ಸಿನಿಮಾಗಳನ್ನ ಸುಮ್ಮನೆ ಕಾಮೆಂಟ್ ಮಾಡೋದು, ಯಾರೋ ಹೇಳಾದ್ಮೇಲೆ ಕೇಳುವಂಥದ್ದು ನಾವೆಲ್ಲ ಮಾಡಿ ಈಗಾಗಲೇ ಬೇರೆ ತೆರೆಮರೆಗೆ ಸರಿದು ಹೋಗ್ಬಿಡ್ತಾ ಇದ್ದೀವಿ. ಆದರೆ ಬೇರೆ ಲ್ಯಾಂಗ್ವೇಜ್ಗಳೇನಿದ್ದಾವೆ, ಬೇರೆ ಭಾಷೆಗಳೆಲ್ಲ ಭಾಳ ಅದ್ಭುತವಾಗಿ ಬೆಳೀತಾ ಇದ್ದಾವೆ. ನಾವೆಲ್ಲ ಥಿಯೇಟ್ರಿಗೆ ಹೋಗಿ ಮಾತ್ರ ನಾವು ಕೂತ್ಕೊಂಡು ನೋಡಿ ಆಮೇಲೆ ನಮ್ಗೇನು ಅನ್ನಿಸ್ತದೋ ಅದನ್ನು ನಾವು ಬೇರೆ ಮಾತಾಡಿದ್ರೆ ಸರಿ ಇರ್ತದೆ. ಅದಕ್ಕೆ ಮೊದಲೇ ಮಾತಾಡಿ ನಮ್ಮನ್ನು ನಾವು ಕೊಂದ್ಕೊಳ್ಳುವಂಥದ್ದು ಮಾಡಬಾರ್ದು. ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ರವಿಚಂದ್ರನ್ ಸಾಹೇಬರಿಗೆ ನನ್ನ ಅತ್ಯಂತ ಎತ್ತರದ ನಮನಗಳು. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಸರ್. ನೀನು ಸಿನಿಮಾ ಬಗ್ಗೆ ಮಾತಾಡು ಆಯ್ತಾ? ಸಿನಿಮಾ ಏನಕ್ಕೆ ಇಷ್ಟ ಆಯ್ತು? ನೀನು ಮಾಡಿದ್ದಕ್ಕೆ ಇಷ್ಟ ಆಯ್ತಾ? ಹೌದು, ಮಾಡಿದ್ದಕ್ಕೆ ಇಷ್ಟ ಆಯ್ತು. ಬಟ್ ಅದು ಬಿಟ್ಟು ಪ್ರತಿಯೊಂದು ಕ್ಯಾರೆಕ್ಟರ್ಸು ಬಹಳ ಚೆನ್ನಾಗಿ ಬರ್ದಿದ್ದಾರೆ ಸರ್. ಅಂದ್ರೆ ರೈಟಿಂಗ್ ಆಗಿರ್ಬೋದು, ತುಂಬಾ ಕ್ರಿಸ್ಪ್. ರೈಟರ್ ಯಾರು? ಅಂದ್ರೆ ಟಿ.ಕೆ. ದಯಾನಂದ್ ಸರ್ ಅವ್ರದ್ದು ಸ್ಟೋರಿ. ಟಿ.ಕೆ. ದಯಾನಂದ್ ಸರ್ ಅವ್ರ ಸ್ಟೋರಿ. ಸೊ ಅಂದ್ರೆ ಅದನ್ನ ಸ್ಕ್ರೀನ್ ಪ್ಲೇ ಆಗಿ ಕನ್ವರ್ಟ್ ಮಾಡಿ, ಸ್ಕ್ರೀನ್ ಪ್ಲೇ ಮತ್ತೆ ಇದನ್ನ ನಾನು ಮತ್ತೆ ಮನು ಶೆಟ್ಗಾರ್ ಅಂತ ಇನ್ನೊಬ್ರು ಸೇರಿ ಆ ಸ್ಟೋರಿನ ಸ್ಕ್ರೀನ್ ಪ್ಲೇ ಆಗಿ ಕನ್ವರ್ಟ್ ಮಾಡಿ ಅದನ್ನ ತುಂಬಾ ಕ್ರಿಸ್ಪ್ ಆಗಿ ಕ್ಲೀನ್ ಆಗಿ ಮಾಡಿದ್ದಾರೆ ಸಿನಿಮಾನ. ಅಂಡ್ ಪ್ರತಿಯೊಂದು ಪಾತ್ರಗಳು, ಅವ್ರ ಜೂನಿಯರ್ ಆರ್ಟಿಸ್ಟ್ ಆಗ್ಬೋದು, ಅವ್ರ ಸಪೋರ್ಟಿಂಗ್ ಆಕ್ಟರ್ ಆಗ್ಬೋದು, ಯಾರೇ ಆಗಿರ್ಬೋದು, ಸಿನಿಮಾದಲ್ಲಿ ಅವ್ರನ್ನ ಪಾತ್ರ ತರ ತೋರಿಸಿದ್ದಾರೆ. ಇವ್ರ ಹೀರೋ ಇವ್ರಿಗೆ ಜಾಸ್ತಿ ತೋರಿಸ್ಬೇಕು, ಇವ್ರ ಹೀರೋಯಿನ್ ಇವ್ರಿಗೆ ಜಾಸ್ತಿ ತೋರಿಸ್ಬೇಕು ಅಂತ ಅದನ್ನ ಬಿಟ್ಟು ಪ್ರತಿಯೊಂದು ಕ್ಯಾರೆಕ್ಟರ್ ಆಗಿ ತಗೊಂಡು ಹೋಗಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ, ಯಾವುದೋ ಒಂದು ಪಾತ್ರ ಸ್ಟಾರ್ಟ್ ಆಗುತ್ತೆ ಆ ಸಿನಿಮಾದಲ್ಲಿ, ಆ ತೆರೆ ಮೇಲೆ ಬರ್ತಾ ಇದೆ ಅಂದ್ರೆ ಆ ಪಾತ್ರಕ್ಕೊಂದು ಅಂತ್ಯ ಕೂಡ ಇದೆ. ನನ್ಗೆ ಅದು ಬಹಳ ಇಷ್ಟ ಆಯ್ತು ರೈಟಿಂಗ್ ಅಲ್ಲಿ. ಥ್ಯಾಂಕ್ ಯು. ಆಯ್ತನಪ್ಪ, ಇನ್ನೇನು ಒಟ್ನಲ್ಲಿ ನನಗೆ ನೋಡಿದಾಗ ಅನಿಸಿದ್ದೇನೆಂದರೆ, ಪಿಕ್ಚರಲ್ಲಿ ಫೈರ್ ಇದೆ. ಏನಪ್ಪ ವಿಜಯ್? ಫೈರ್ ಇದೆ, ಜೊತೆಲಿ ಪ್ಯಾರ್ ಇದೆ. ಅದು ಚೆನ್ನಾಗೇ ಮಾಡಿದ್ದಾನೆ ಅವನು. ಪೂರ್ಣಚಂದ್ರ ತೇಜಸ್ವಿ ಅವರು ಲೂಸಿ ಆದ್ಮೇಲೆ ಇವಾಗಲೇ ಸಾಂಗ್ ಚೆನ್ನಾಗಿ ಮಾಡೋದು ಅನ್ಸುತ್ತೆ. ಮಧ್ಯೆ ನಾನಂತೂ ಎಲ್ಲ ಕೇಳಿಸ್ಕೊಂಡಿಲ್ಲ. ಸೊ ಅವನಿಗೆ ನೀನಾಸಂ ಸತೀಶ್ ಮೇಲೆ ಪ್ಯಾರ್ ಇದೆ ಅಲ್ವಾ? ಆ್ಯಂಡ್ ಈ ಸಿನಿಮಾಗೋಸ್ಕರ ಒಬ್ಬ ಡೈರೆಕ್ಟ್ರು ತ್ಯಾಗ ಮಾಡಿ ಮೇಲಿಂದ ನೋಡ್ತಿದ್ದಾರೆ. ಏನೇನೋ ನಡೆದೋಗಿದೆ. ದೇರ್ ಇಸ್ ಲಾಟ್ ಆಫ್ ಇನ್ಸಿಡೆಂಟ್ಸ್ ಆಗಿದೆ. ಎಲ್ಲ ಏನೋ ಒಂದು ಕಾರಣಕ್ಕೆ ಇರಬೇಕು, ಎಲ್ಲ ಒಳ್ಳೇದಕ್ಕೆ ಇರಬೇಕು. ಒಟ್ಟಿನಲ್ಲಿ ನಾವು ಹೇಳೋಕ್ಕಾಗೋದು ಅಷ್ಟೇ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ನೀನು ತಂದೆ ಅಂತ ಹೇಳ್ಬಿಟ್ಟೆ, ನೀನು ಗಾಬರಿ ಪಡಿಸ್ಬಿಡ್ತೀಯ ನೀನು. ತಂದೆನೇ ಸರ್ ನೀವು, ತಂದೆ ಸಮಾನ. ನಾನು ಏನಾದರೂ ಮಾಡ್ಕೊಂಡು ಬಂದಿದ್ರೆ ಅದು ನನ್ನ ತಂದೆ ಒಬ್ಬರೇ ಕಾರಣ. ಇಲ್ಲಿರೋದಕ್ಕೂ ನಾನು ಒಬ್ಬನೇ ಕಾರಣ. ನನ್ನ ತಂದೆ, ನನ್ನ ತಾಯಿ ಪ್ರೀತಿ ನಂಬಿಕೆ ಮುಂದೆ ಏನೂ ಇಲ್ಲ. ಅದನ್ನು ಪ್ರತಿ ಸಾರಿ ಈ ಜನಗಳ ಮಧ್ಯೆ ನಾನು ನೋಡೋದು, ಅಷ್ಟೇ ನಂಬಿರೋದು ಕೂಡ ನಾನು. ಆಲ್ ದಿ ಬೆಸ್ಟ್ ನಿನಗೆ. ದೇವ್ರು ಒಳ್ಳೇದು ಮಾಡಲಿ. ಕಣ್ಣೀರು ಒಳಗೆ ಇಟ್ಕೋ, ಆಚೆ ತರಬೇಡ. ಇಲ್ಲ, ತಂದಿಲ್ಲ. ಓಕೆ, ಅವಳು ನೋಡಿ ಬಂತಷ್ಟೇ ನನಗೆ. ಥ್ಯಾಂಕ್ ಯು ಸರ್. ಸರ್ ಬನ್ನಿ. ಐ ಥಿಂಕ್ ಎಲ್ಲ ಸ್ನೇಹಿತರು ಎಲ್ಲ